ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು ಸ್ಪೆಷಲ್ ವಿಡಿಯೋ ಟಾಪಿಕ್ ಬಂದು ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಅಂತ ಒಂದು ಕಾನ್ಸೆಪ್ಟನ್ನು ನಾನು ತೊಗೊಳ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕಲ್ಲಿ ಹಲವಾರು ಅಂಶಗಳನ್ನು ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ನೆಕ್ಸ್ಟ್ ಅಂದರೆ ನಮಗೆ ಪಿತೋರಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಓಕೆ ಓಕೆ ಕಾನ್ಸ್ಪಿರಸಿ ಅಂತ ಏನು ಕರಿತೀವಿ ನಾವು. ಓಕೆ, ಇಲ್ಲಿ ಎಕ್ಸಾಮಲ್ಲಿ ತುಂಬ ಬಾರಿ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಅದರಲ್ಲೂ ಇತಿಹಾಸ ಅಂತ ಬಂದಾಗ ನಿಮಗೆ ಒಂದು ಗಾಂಧಿ ಯುಗ, ಮಾಡರ್ನ್ ಹಿಸ್ಟ್ರಿ ಅಂತೆಲ್ಲ ಬಂದಾಗ ತುಂಬ ಬಾರಿ ಗಾಂಧಿ ಯುಗ, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಇದರ ಮೇಲೆ ಅತಿ ಹೆಚ್ಚಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂಥದ್ರಲ್ಲಿ ಪಿತೋರಿಗಳ ಬಗ್ಗೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಎಷ್ಟು ಪಿತೋರಿಗಳಿದೆ ಅಂತ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಕಾನ್ಸ್ಪಿರಸಿ ಎಷ್ಟೆಲ್ಲ ಇದ್ದಾವೆ, ನಮಗೆ ಭಾರತದಲ್ಲಿ ಏನೆಲ್ಲ ನಡೆದಿದೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಯಾವ ರೀತಿ ತಿಳಿಸ್ತಂದರೆ ಫಸ್ಟ್ ನಿಮಗೆ ಅದರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ತಾ ಬರ್ತೀನಿ. ತದನಂತರ ಅದಕ್ಕೆ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ 360 ಆ್ಯಂಗಲಲ್ಲಿ ನೀವು ಓದಿರಬೇಕು. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ವಿಭಿನ್ನವಾಗಿ ಕೇಳ್ತಾ ಇದ್ದಾರೆ. ನಿಮಗೆ ಒಂದು ಸಬ್ಜೆಕ್ಟ್ ಅಥವಾ ಒಂದು ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಇದ್ದರೆ ಮಾತ್ರ ಆ ಒಂದು ಕ್ವಶನನ್ನು ನಿಮಗೆ ಉತ್ತರ ಸಿಗ್ತಾ ಬರ್ತದೆ ಸ್ನೇಹಿತರೆ. ಕ್ಲಾರಿಟಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅಂಥ ಕ್ಲಾರಿಟಿಗಳಲ್ಲಿ ಬೇಕಾಗಿರೋ ಪ್ರಶ್ನೆಯಲ್ಲಿ ಇದು ಸಹ ಒಂದು ಟೈಪ್. ನೋಡಿ, ಇಲ್ಲಿ ಹೇಳಿಕೆ ರೂಪದಲ್ಲಿ ಕೇಳಿದ್ದಾನೆ. ಇಲ್ಲಿ 4 ಹೇಳಿಕೆಗಳು ಕೊಟ್ಟಿದ್ದಾರೆ. ಆ 4 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು. ನೋಡಿ, ಇಂಥ ಪ್ರಶ್ನೆಗಳಿಗೆ ನಿಮಗೆ 100% ಉತ್ತರ ಗೊತ್ತಿದ್ರೆ ಮಾತ್ರ ಇಲ್ಲಿ ಚೂಸ್ ಮಾಡೋದಕ್ಕಾಗೋದು ಸ್ನೇಹಿತರೆ. ಇಲ್ಲಾಂದರೆ ಗೊತ್ತಾಗಲ್ಲ. ಯಾಕಂದರೆ ABCD ಕೊಟ್ಟಾಗ ಎ ತಪ್ಪಿತ್ತಂದರೆ BCD ಸರಿ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು, ಅಥವಾ ಬಿ ತಪ್ಪಿತ್ತಂದರೆ ACD ಸರಿ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಬಟ್ ಇಲ್ಲಿ 4 ಹೇಳಿಕೆಗಳು ಗೊತ್ತಿರಲೇಬೇಕಾಗುತ್ತೆ. ಅದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ, ಎಷ್ಟು ತಪ್ಪಾಗಿದೆ ಅಂತ ನೀವು ಗೆಸ್ ಮಾಡೋಷ್ಟು ನಾಲೆಡ್ಜ್ ಇದ್ದಲ್ಲಿ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಟಾಪಿಕ್ಕು ನಾವು ದೆಹಲಿ ಕಾನ್ಸ್ಪಿರಸಿ ಅಂದರೆ ನಮಗೆ ದೆಹಲಿ ಪಿತೋರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ತಾ ಬನ್ನಿ. 3 ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಟೆಸ್ಟ್ 100 ಮಾರ್ಕ್ಸಿಂದು 300 ಮಾರ್ಕ್ಸ್ ಟೋಟಲ್ ಕೊಟ್ಟಿದ್ದೀರಾ. ಸೈನ್ಸ್ ಇನ್ನೂ ಕೊಟ್ಟಿಲ್ಲ ಸರ್ ಅಂತ ತುಂಬ ಜನ ಮೆಸೇಜಸ್ ಆಗ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಸೊ ನಾಳೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈಗ ಆಲ್ರೆಡಿ 3 ಟೆಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ಮಾಕ್ ಟೆಸ್ಟ್ 100 ಮಾರ್ಕ್ಸಿಂದು. ನಾಳೆ ಸೈನ್ಸ್ 100 ಮಾರ್ಕ್ಸ್ ಟೆಸ್ಟನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಫಿಸಿಕ್ಸ್, ಬಯಾಲಜಿ ಮತ್ತು ಕೆಮಿಸ್ಟ್ರಿಗೂ ಸಂಬಂಧಪಟ್ಟಂತೆ 100 ಅಂಕಗಳ ಕಾನ್ಸೆಪ್ಟ್ ಓರಿಯೆಂಟೆಡ್ ಮಾಕ್ ಟೆಸ್ಟನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಫ್ರೆಷರ್ಸ್ ನೋಡ್ತಾ ಇದ್ದೀರಾ ಅವರೆಲ್ಲ ನೀವು ಅಲ್ಲಿ ಜಾಯ್ನ್ ಆಗ್ತಾ ಬನ್ನಿ. ಅಲ್ಲಿ ನೀವು PDF-ಗಳನ್ನು ತೊಗೊಂಡು ಪ್ರಿಂಟ್ಔಟ್ ತೊಗೊಂಡು ಅಟೆಂಡ್ ಮಾಡ್ತಾ ನಿಮ್ಮ ಸ್ಕಿಲ್ ಟೆಸ್ಟನ್ನು ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತಂದರೆ ಟೆಲಿಗ್ರಾಮ್ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ ಕಳಿಸ್ಕೊಡ್ತೀನಿ, ಅಥವಾ ಅದೇ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಸೊ ಈಗ ಡೈರೆಕ್ಟ್ ಪ್ರಶ್ನೆಗೆ ಹೋಗ್ತಾ ಬರೋಣ. ಈ ಕೆಳಗೆ ನೀಡಿರುವಂತಹ 4 ಆಯ್ಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿ. ನೋಡಿ, ನಾನಾ ರೀತಿಯಲ್ಲಿ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಜೋಡಿ ರೂಪದಲ್ಲಿ ಅಥವಾ ಹೇಳಿಕೆ ರೂಪದಲ್ಲಿ ಕೇಳ್ತಾ ಬರ್ತಾನೆ. ಸೊ ಇದು ಹೊಸ ಟ್ರೆಂಡ್ಗಳಾಗಿದ್ದಾವೆ. ಮುಂಚೆಲ್ಲ ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಅಥವಾ 1 ಲೈನರ್ ಪ್ರಶ್ನೆಗಳಾಗಿರ್ಬೋದು, ಅಥವಾ ABC ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಬಟ್ ಇತ್ತೀಚೆಗೆ ಜೋಡಿಗಳ ರೂಪ, ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಕೇಳ್ತಾ ಇದೆ ಸ್ನೇಹಿತರೆ. ನಿಮಗೆ ಎಷ್ಟು ಕ್ಲಾರಿಟಿ ಗೊತ್ತಿದೆ ಟಾಪಿಕ್ ಮೇಲೆ ಅಂತ ಹೇಳ್ಬಿಟ್ಟು ಕೆಡೋದಕ್ಕೋಸ್ಕರ ನಿಮಗೆ UPSCಲಿ ತಂದಂತಹ ಮಾದರಿಗಳಾಗಿತ್ತು. ಅದನ್ನೇ ಇತ್ತೀಚೆಗೆ KPSC ಮತ್ತು KA ಡಿಪಾರ್ಟ್ಮೆಂಟ್ ಅಳವಡಿಸಿಕೊಂಡಿದೆ. ಇಫ್ ಇನ್ ಕೇಸ್ PC ಎಕ್ಸಾಮ್ ಮತ್ತು PSI ಎಕ್ಸಾಮ್ KSP ಅವ್ರು ನಡೆಸ್ತಾರೆ ಅಂದರೆ ಅವರು ಸಹ ಈ ಪ್ಯಾಟ್ರನನ್ನು 100% ಮುಂದಿನ ಪರೀಕ್ಷೆಗಳಲ್ಲಿ ತಂದೆ ತರ್ತಾರೆ ಸ್ನೇಹಿತರೆ. ಸೊ ಎಲ್ಲ ರೀತಿಯಲ್ಲೂ ನೀವು ಪ್ರಿಪೇರ್ ಆಗಿರಬೇಕು. ನಾನು ನಿಮ್ಗೆ ಅದಕ್ಕೆ ಮಾರ್ಗದರ್ಶನವನ್ನು ಸುಲಭವಾಗಿ ನೀಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಪ್ರಶ್ನೆ ನೋಡಿದ್ರಿ, ಈ 4 ಹೇಳಿಕೆ ಕೊಟ್ಟಿದ್ದಾರಂತೆ ದೆಹಲಿ ಕಾನ್ಸ್ಪಿರೆನ್ಸಿ ಬಗ್ಗೆ. ಅದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನನ್ನು ಕೊಡ್ತಾ ಬಂದಿದ್ದಾರೆ. ಫ್ರೆಶರ್ ಗಮನಿಸಬೇಕು. ನೋಡಿ, ಇಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಅಂದರೆ ಒಂದೇ ಸರಿ ಅಂತ ಅಲ್ಲ. ಟೋಟಲ್ ನೀಡಿರೋದ್ರಲ್ಲಿ 4ರಲ್ಲಿ ಕೇವಲ 1 ಹೇಳಿಕೆ ಮಾತ್ರ ಸರಿಯಾಗಿದೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಸೊ ಹಾಗಾದರೆ ನೋಡ್ತಾ ಬರೋಣ ಎಷ್ಟು ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ. ಫಸ್ಟ್ ಕ್ವಶನ್ ಓದ್ಕೊಳ್ಳಿ, ಲಾಸ್ಟಿಗೆ ನೀವೇ ಇದಕ್ಕೆ ಉತ್ತರ ನೀಡೋ ಥರ ನಾನು ಮಾಡ್ತೀನಿ, ಕಾನ್ಸೆಪ್ಟನ್ನು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಕೆಳಗಡೆ. ಓಕೆ, ಫಸ್ಟ್ ಕ್ವಶನ್ ಓದ್ಕೊಂಡ್ಬಿಟ್ಟು ಡೈರೆಕ್ಟ್ ಕಾನ್ಸೆಪ್ಟಿಗೆ ಹೋಗ್ತಾ ಬರೋಣ. ಇಲ್ಲಿ ದೆಹಲಿ ಪಿತೋರಿ 1912 ಅಂತ ನಿಮಗೆ ಗೊತ್ತಾಗಿದೆ ಸ್ನೇಹಿತರೆ. ಹಲವಾರು ಪಿತೋರಿಗಳು ಬರ್ತವೆ ನಿಮಗೆಲ್ಲನೂ ಸಹ ಇದೇ ಒಂದು ಕ್ಲಾಸಸ್ಸಲ್ಲಿ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನಿಮಗೆ ಫಾರ್ ಎಕ್ಸಾಂಪಲ್ ನಮಗೆ ಫಸ್ಟ್ ಬರೋದೇ ನಮಗೆ ಮುಜಾಫರ್ ಕಾನ್ಫರೆನ್ಸಿ ಅಂತ ಬರುತ್ತೆ, ಮುಜಾಫರ್ ಪಿತೋರಿ ಅಂತ ಬರ್ತಿದೆ. 1908ರಲ್ಲಿ ಈ ಪಿತೋರಿ ನಮಗೆ ಕಾಣಿಸ್ಕೊಳ್ತಾ ಬರ್ತಿದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇನ್ನು ದೆಹಲಿ ಪಿತೋರಿ ಅಂತ ಬರ್ತಿದೆ. ನಂತರ ಬರೋದು ನಿಮಗೆ ಪೇಶಾವರ, ಇವೆಲ್ಲ ಓದಿದಿರೋ ಇಲ್ಲೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಪೇಶಾವರ ಪಿತೋರಿ ಅಂತ ಒಂದು ಬರುತ್ತೆ, ಅದು ಸಹ ಅಷ್ಟೇ ನಮಗೆ 1922 ಏನು ನಮಗೆ ಅಸಹಕಾರ ಚಳುವಳಿ, ಚೌರಿ ಚೌರ ಘಟನೆ ಎಂಡ್ ಆಗುತ್ತಲ್ಲ ಅಂಥ ಸಂದರ್ಭದಲ್ಲಿ ಶುರು ಆಗ್ತದೆ ಅದು. ನಂತರ ಕಾನ್ಪುರ ಬೋಲ್ಶೆವಿಕ್ ಕಾನ್ಫರೆನ್ಸಿ ಅಂತ ಬರುತ್ತೆ 1924ರಲ್ಲಿ. ನಂತರ ನಮಗೆ ಒಂದು ಕಾಕೋರಿ ದುರಂತ ಅಂತ ಬರುತ್ತೆ, ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು, 1925ರಲ್ಲಿ. ನಂತರ ಬರೋದು ನಮಗೆ ಮೋಸ್ಟ್ ಇಂಪಾರ್ಟೆಂಟು
ಮೀರತ್ ಕಾನ್ಸ್ಪಿರೆನ್ಸಿ ಅಂತ ಬರುತ್ತೆ, 1929ರಲ್ಲಿ ಶುರುವಾಗುತ್ತೆ. ಮತ್ತು ಲಾಹೋರ್ ಕಾನ್ಫರೆನ್ಸಿ ಅಂತ ಬರುತ್ತೆ, 1928ರಿಂದ 31ವರೆಗೂ ಇದು ಶುರುವಾಗ್ತಾ ಬರ್ತದೆ. ಇವೆಲ್ಲ ನಿಮಗೆ ಕಾಲಾನುಕ್ರಮವಾಗಿ ಕೇಳ್ತಾನೆ. ಸೊ ನಾವು ಇವಾಗ ಒಂದೊಂದಾಗಿ ನೋಡ್ತಾ ಬರೋಣ. ಇಲ್ಲಿ ದೆಹಲಿ ಕಾನ್ಫರೆನ್ಸಿಯನ್ನು ತಗೊಳ್ತಾ ಬರ್ತೀನಿ ಸ್ನೇಹಿತರೆ. ಆ ದೆಹಲಿ ಕಾನ್ಫರೆನ್ಸಿ ಅಂತ ಬಂದಾಗ ಕಾನ್ಸ್ಪಿರೆಸಿ ಯಾವ ರೀತಿ ಆಗುತ್ತೆ, ಪಿತೂರಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಸಂಪೂರ್ಣವಾಗಿ ನಿಮಗೆ 360ಯಲ್ಲಿ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅದ್ರ ಬಗ್ಗೆ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಿ ಅಂಕಗಳು ನಿಮಗೆ ಇಲ್ಲಿ ಮಿಸ್ ಆಗೋದಿಲ್ಲ, ಆ ರೀತಿ ಕೊಡ್ತಾ ಬರ್ತೀನಿ. ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಕೊಟ್ಟರು ಆಪ್ಷನನ್ನು ಯಾವ ರೀತಿ ಎಲಿಮಿನೇಟ್ ಮಾಡಬೇಕಂತ ನಾನು ನಿಮಗೆ ಇಲ್ಲಿ ಸುಲಭವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ 1912ರಲ್ಲಿ ನಡೆಯಿತು ಅಂತ ಕೊಟ್ಟಿದ್ದೇನೆ, ನೋಡ್ತಾ ಬರೋಣ ಮುಂದೆ. ಈ ಪಿತೂರಿಯಲ್ಲಿ ಯೋಜಿಸುವಲ್ಲಿ ರಾಸ್ ಬಿಹಾರಿ ಬೋಸ್ ಅವರು ಭಾಗಿಯಾಗಿದ್ರು ಅಂತ ಕೇಳ್ತಾ ಬಂದಿದ್ದಾರೆ. ನೋಡೋಣ ಅವರಾಗಿದ್ರ ಅಥವಾ ಬೇರೆಯವರಾಗಿದ್ರ ಅಂತ. ಇನ್ನು ಇದು ಈ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದಾಗ ಈ ಘಟನೆ ಸಂಭವಿಸಿದೆ. ಅಂದರೆ ಈ ಘಟನೆ ಎಂಥ ಸಮಯದಲ್ಲಿ ಸಂದರ್ಭಿಸಿತ್ತು ಅಂತಲೂ ಒಂದು ಲೈನಲ್ಲಿ ಕೇಳ್ತಾ ಬರ್ತಾನೆ. ಮತ್ತು ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿಗಳು ಮುನ್ನಡೆಸಿದ್ರು. ಇದರಲ್ಲಿ ಮಂದಗಾಮಿಗಳಿದ್ರ ಅಥವಾ ಅವರು ಮುನ್ನಡೆಸಿದ್ರ ಅಥವಾ ಬೇರೆ ಯಾರಾದರೂ ಮುನ್ನಡೆಸಿದ್ರ ಅಥವಾ ಯಾರಿಗಿದು ಸಂಬಂಧಿಸಿದೆ ಅಂತಲೂ ಸಹ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಯಾವುದೇ ಒಂದು ಪಿತೂರಿಯನ್ನು ತೊಗೊಂಡಾಗ, ಯಾವುದೇ ಒಂದು ಕಾನ್ಸ್ಪಿರಸಿ ಅಂತ ತೊಗೊಂಡಾಗ ಅದು ಎಷ್ಟರಲ್ಲಿ ಶುರುವಾಯಿತು, ಎಲ್ಲಿ ಶುರುವಾಯಿತು, ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅನ್ನೋದು ಇಂಪಾರ್ಟೆಂಟು. ಆ ಪಿತೂರಿ ಏನಕ್ಕೆ ಜರುಗಿತ್ತು, ಈ 4ರಲ್ಲೇ ನಿಮಗೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದಕ್ಕೂ ಮೀರಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಸ್ಟೇಟ್ಮೆಂಟಲ್ಲಿ ಅಲ್ಲಿ ಏನೇನೆಲ್ಲ ನಡೀತು, ಯಾರಿಗೆಲ್ಲ ಗಲ್ಲಿಗೇರಿಸಿದ್ರು, ಅದರಿಂದ ಪರಿಣಾಮಗಳು ಏನಾಯಿತು, ಅದರಲ್ಲಿ ದೀರ್ಘಾವಧಿ ಶಿಕ್ಷೆ ಯಾರಿಗೆ ಕೊಟ್ಟಿದ್ರು, ಇಮಿಡಿಯೇಟ್ ಸತ್ತೋದರೆ ಯಾರು ಅಥವಾ ಯಾರಾದರೂ ಬೇರೆ ದೇಶಕ್ಕೆ ಪಲಾಯನ ಆದ್ರ, ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಪಿತೂರಿಗಳಲ್ಲಿ ಕೇಳ್ತಾ ಬರ್ತಾನೆ. ಅವನ್ನೆಲ್ಲ ಒಂದೊಂದಾಗಿ ನಿಮಗೆ ಈ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮಿಕ್ಕಿದ್ದೆಲ್ಲ ಕಾನ್ಸ್ಪಿರಸಿನ ನೀವೇ ಕ್ಲಿಯರ್ ಕಟ್ಟಾಗಿ ಓದ್ಕೋಬೇಕು. ನಾನು ಸಹ ಮುಂದಿನ ದಿನಗಳಲ್ಲಿ ಕ್ಲಾಸಸ್ಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇದಕ್ಕೆ ಉತ್ತರ ಕೊನೆಯದಾಗಿ ನೀವೇ ಗುರುತಿಸಬೇಕು, ಆ ರೀತಿ ನಾನು ನಿಮಗೆ ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈಗ ಹೋಗ್ತಾ ಬರೋಣ. ದೆಹಲಿ ಪಿತೂರಿ ಪ್ರಕರಣ. ಸೊ ಹಿನ್ನೆಲೆ ಅಂತ ಬಂದಾಗ ನಮಗೆ 1911ರಲ್ಲಿ ಬ್ರಿಟಿಷ್ ಸರ್ಕಾರ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿತು. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು, ಬ್ರಿಟಿಷರ ಮುಂಚೆ ರಾಜಧಾನಿ ನಮಗೆ ಕೋಲ್ಕತ್ತಾದಲ್ಲಿ ಇರ್ತಾ ಬರ್ತದೆ ಸ್ನೇಹಿತರೆ. ಏನು ನಮಗೆ 1773ರ ಒಂದು ಕಾಯ್ದೆಗಳಂತೆಲ್ಲ ಬರ್ತಾವಲ್ಲ, ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಿರ್ಬೋದು, ಪಿಟ್ಸ್ ಇಂಡಿಯಾ ಕಾಯ್ದೆಗಳಾಗಿರ್ಬೋದು, ಏನು ನಮಗೆ 1773ರಿಂದ 1947 ನೀವು ಒಂದು ಪೊಲಿಟಿ ಓದ್ಕೋಬೇಕಾದ್ರೆ ಎಲ್ಲ ಕಾಯ್ದೆಗಳನ್ನು ಮಾಹಿತಿಗಳನ್ನು ತಿಳ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಹೈಕೋರ್ಟ್ ಶುರುವಾಗುತ್ತೆ ಅಂತಲೂ ಸಹ ನೀವೆಲ್ಲ ಓದಿರ್ತೀರ. ಅದರಲ್ಲಿ ಮೊದಲ ಹೈಕೋರ್ಟ್ ಜಡ್ಜ್ ಯಾರು ಅಂತಲೂ ಸಹ ನೀವು ತಿಳ್ಕೊಂಡಿರಬೇಕು. ಬೇಸಿಕ್ಕಾಗಿ ಇವೆಲ್ಲ ಟಾರ್ಗೆಟ್ ಕೊಡ್ತಾ ಇರ್ತೀನಿ, ಟಾಸ್ಕ್ ಕೊಡ್ತಾ ಇರ್ತೀನಿ, ನೀವು ಅದನ್ನು ರಿವಿಷನ್ ಮಾಡ್ಕೊಳ್ತಾ ಇರ್ಬೇಕು ಸ್ನೇಹಿತರೆ. ಆವಾಗ ಕೋಲ್ಕತ್ತಾದಲ್ಲಿ ಇರ್ತಾ ಬರ್ತಿದೆ. ನಮಗೆ ಆಗಿದ್ದಂತಹ ಬಂಗಾಳದ ಗವರ್ನರ್ ಜನರಲ್ ಯಾರಂತ ಕೇಳ್ತಾನೆ, ವಾರನ್ ಹೇಸ್ಟಿಂಗ್ ಆಗಿರ್ತಾರೆ. ಮತ್ತು 1833ರಲ್ಲಿ ಭಾರತದ ಗವರ್ನರ್ ಜನರಲ್ ಅಂತ ನಾವು ಇದು ಮಾಡ್ತಾ ಬರ್ತೀವಿ. ಆವಾಗ ನಮಗೆ ವಾರನ್ ಹೇಸ್ಟಿಂಗ್ ಅವರು ಆಗಿರ್ತಾರೆ. ಅದನ್ನು ಸಹ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಭಾರತದ ಮೊದಲ ಒಂದು ಗವರ್ನರ್ ಜನರಲ್ ಆಗಿರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ತದನಂತರ ವೈಸ್ರಾಯ್ ಹುದ್ದೆಗಳು ಬರ್ತವೆ. ಭಾರತದ ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ, ಲಾರ್ಡ್ ಕ್ಯಾನಿಂಗ್ ಅವರು ಆಗಿರ್ತಾರೆ ಸ್ನೇಹಿತರೆ. ಸೊ ಈ ರೀತಿಯೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಓದ್ಕೊಂಡಿರಬೇಕಾಗುತ್ತೆ. ಇನ್ನು ಕೊನೆಯ ಒಂದು ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಯಾರು ಅಂತ ಕೇಳಿದರೆ ಮೌಂಟ್ ಬ್ಯಾಟನ್ ಅವರಾಗಿರ್ತಾರೆ ಸ್ನೇಹಿತರೆ. ಇನ್ನು ಭಾರತೀಯ ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ, ಸಿ ರಾಜಗೋಪಾಲಾಚಾರಿ. ಇವನ್ನೆಲ್ಲ ಸಹ ನೀವು ರಿವಿಷನ್ ಥರ ಮಾಡ್ಕೋಬೇಕು. ಎಲ್ಲಿ ನಿಮಗೆ ಕಂಟೆಕ್ಟ್ ಸಿಗುತ್ತೆ, ಎಲ್ಲಿ ನಿಮಗೆ ಈ ಒಂದು ಅಂಶಗಳು ಸಿಗ್ತಾವೋ ಈ ರೀತಿ ನೀವು ಇಂಟರ್ಲಿಂಕ್ ಮಾಡ್ಕೊಳ್ತಾ ಹೋಗ್ಬೇಕು. ಆಲ್ರೆಡಿ ಓದಿರೋರು, ಯಾರು ಓದಿದ್ದೀರಾ ಅವ್ರು ಮಾತ್ರ ಆ ರೀತಿ ಲಿಂಕನ್ನು ಕೊಟ್ಕೊಳ್ತಾ ಹೋಗ್ಬೇಕು. ಯಾರು ಫ್ರೆಶರ್ ಇದ್ದೀರಾ ಮತ್ತೊಮ್ಮೆ ಓದಬೇಕಾದ್ರೆ ಈ ರೀತಿ ಓದ್ಬೋದಲ್ಲ ಅಂತ ನೀವು ಗೆಸ್ ಮಾಡ್ಕೊಳ್ತಾ ಓದ್ತಾ ಬರಬೇಕು ಸ್ನೇಹಿತರೆ. ನೋಡಿ, ಈಗ ನಿಮಗೆ 1773ಯಿಂದ 1947ವರೆಗೂ ಏನು ನಮಗೆ ಗವರ್ನರ್ ಹುದ್ದೆಗಳಾಗಿರ್ಬೋದು, ಬಂಗಾಳದ ಗವರ್ನರ್ ಹುದ್ದೆಗಳಾಗಿರ್ಬೋದು, ಭಾರತದ ಗವರ್ನರ್ ಹುದ್ದೆಗಳಾಗಿರ್ಬೋದು, ಅಥವಾ ಭಾರತದ ವೈಸ್ರಾಯ್ ಹುದ್ದೆಗಳು, ಮತ್ತು ಕೊನೆಯ ವೈಸ್ರಾಯ್ ಅಥವಾ ಕೊನೆಯ ಒಂದು ಗವರ್ನರ್ ಜನರಲ್ ಯಾರು ಅಂತೆಲ್ಲ ತಿಳಿಸ್ಕೊಟ್ಟೆ. ಆ ರೀತಿ ನಿಮಗೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ ನೀವು ಒಂದು ಟಾಪಿಕ್ ಬಂದಾಗ ಇಂಟರ್ನಲ್ ಲಿಂಕನ್ನು ಕೊಟ್ಕೊಳ್ತಾ ಓದಿದ್ದಲ್ಲಿ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಸಬ್ಜೆಕ್ಟ್ ಇಡ್ತಾ ಸಿಗುತ್ತೆ ಸ್ನೇಹಿತರೆ. ಆ ರೀತಿ ಓದ್ಕೋಬೇಕು ನೀವು. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಕೋಲ್ಕತ್ತಾ ಇರುತ್ತೆ. ನಂತರ ಕೋಲ್ಕತ್ತಾದಿಂದ ದೆಹಲಿಗೆ ನಮಗೆ 1911ರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಆಗಿದ್ದಂತಹ ಒಂದು ವೈಸ್ರಾಯ್ ಯಾರು, ಬ್ರಿಟಿಷರ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ, ಲಾರ್ಡ್ ಆರ್ಡಿಂಜ್ ಅವರು ಇರ್ತಾರೆ ಸ್ನೇಹಿತರೆ. ಲಾರ್ಡ್ ಆರ್ಡಿಂಜ್ 2 ಅಂತ, ಯಾಕಂದರೆ ಫಸ್ಟ್ ಲಾರ್ಡ್ ಆರ್ಡಿಂಜು ಬರ್ತಾರೆ, ಇವರು ಎರಡನೇ ಲಾರ್ಡ್ ಆರ್ಡಿಂಜ್ ಆಗಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ನಿರ್ಧಾರವು ಅನೇಕ ಭಾರತೀಯ ಕ್ರಾಂತಿಕಾರಿಗಳನ್ನು ಕೆರಳಿಸಿತ್ತು. ಯಾಕಂದರೆ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡ್ತಾ ಇದ್ರಲ್ಲ, ಅದೊಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಭಾರತೀಯರಿಗೆ. ಸೊ ಇದನ್ನು ಬ್ರಿಟಿಷ್ ನಿಯಂತ್ರಣವನ್ನು ಬಲಪಡಿಸುವ ರಾಜಕೀಯ ತಂತ್ರವೆಂದು ಅದನ್ನು ನೋಡ್ತಾ ಬರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ದಾಳಿಯನ್ನು ಅವ್ರ ಮೇಲೆ ಮಾಡ್ತಾ ಬರ್ತಾರೆ. ದಾಳಿ ಯಾವ ರೀತಿ ಇತ್ತು ಅಂತ ನಿಮಗೆ ಒಂದೊಂದಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇದು 1912ರ ಡಿಸೆಂಬರ್ 23ರಂದು ದೆಹಲಿಯಲ್ಲಿ ವೈಸ್ರಾಯ್ ಲಾರ್ಡ್ ಆರ್ಡಿಂಜ್ ಅವರ ಮೆರವಣಿಗೆಯ ಮೇಲೆ ಬಾಂಬನ್ನು ಎಸಿತಾ ಬರ್ತಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು.
ಓಕೆ, ಎಕ್ಸಾಮಲ್ಲಿ ಕೇಳ್ತಾನೆ ಎಷ್ಟರಲ್ಲಿ ಬಾಂಬ್ ಎಸೆಲಾಯಿತು ಅಂತ. 1912 ಡಿಸೆಂಬರ್ 23 ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲಿ ಅಂದರೆ ದೆಹಲಿಯಲ್ಲಿ ನಡೀತಿದೆ. ಇದು ದೆಹಲಿ ಪಿತೂರಿ ಅಂತ ಕರಿತಾನೆ. ಎಲ್ಲಿ ಅಂದರೆ ಚಾಂದಿನಿ ಚೌಕ್ ಅಂತ ಡೆಲ್ಲಿಲಿ ಏನಿದೆ ಸ್ನೇಹಿತರೆ, ಆ ಒಂದು ಮೈದಾನದಲ್ಲಿ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಬಾಂಬನ್ನು ಅಲ್ಲಿ ಎಸಿತಾ ಬರ್ತಾರೆ ಸ್ನೇಹಿತರೆ. ಅವರು ಆನೆಯ ಮೇಲೆ ಮೆರವಣಿಗೆಯನ್ನು ನಗರವನ್ನು ಪ್ರವೇಶಿಸುತ್ತಿದ್ದಾಗ ಈ ದಾಳಿ ನಡೀತಾ ಬರ್ತಾರೆ ಸ್ನೇಹಿತರೆ. ನೋಡಿ, ಆನೆಯ ಮೇಲೆ ಮೆರವಣಿಗೆ ಮಾಡಬೇಕಾದ್ರೆ ಈ ದಾಳಿ ಆಗ್ತದೆ. ಇಲ್ಲಿ ದೆಹಲಿಯ ಚಾಂದಿನಿ ಚೌಕ್ ಅನ್ನೋ ಸ್ಥಳವನ್ನು ನೆನಪಿಟ್ಕೋಬೇಕು. ಅಂಥ ಸಂದರ್ಭದಲ್ಲಿ ಆರ್ಡಿಂಜ್ ಅವರಿಗೆ ಗಂಭೀರವಾಗಿ ಗಾಯಗೊಳ್ತಾ ಬರ್ತಾರೆ. ಬಟ್ ಅವ್ರು ಯಾವುದೇ ಥರ ಸಾವನ್ನು ಒಪ್ಪೋದಿಲ್ಲ ಸ್ನೇಹಿತರೆ. ಬಟ್ ಅಲ್ಲಿ ಒಬ್ಬ ಆನೆ ಓಡಿಸ್ತಾ ಮೇಲ್ಗಡೆ ಮೆರವಣಿಗೆ ಮಾಡ್ತಾ ಇರ್ತಾನಲ್ಲ, ಆನೆ ದೂತ ಅಂತ ಕರೀತಾರಲ್ಲ, ಮಾವುತ ಅಂತ, ಸೊ ಆತ ಅಲ್ಲಿ ಸಾವನ್ನು ಒಪ್ತಾ ಬರ್ತಾನೆ ಸ್ನೇಹಿತರೆ. ಅದೊಂದು ಕಾನ್ಸೆಪ್ಟನ್ನು ಸಹ ನೀವು ತಿಳ್ಕೊಂಡಿರಲೇಬೇಕಾಗ್ತದೆ, ತುಂಬಾ ಇಂಪಾರ್ಟೆಂಟು. ಎಸ್, ಓಕೆ, ದಂಗೆ ಆಯಿತು ಅಂದರೆ ಅವ್ರ ಮೇಲೆ ಏನು ಬಾಂಬನ್ನು ಎಸೆದ್ರು ಅಂತ ಹೇಳಿದ್ವಿ. ಅಲ್ಲಿ ಎಸೆದಾಗ ಇದರಿಂದ ಯಾರ್ದು ಮಾಸ್ಟರ್ ಮೈಂಡ್ ಇತ್ತು, ಆ ಬಾಂಬು ಯಾರ ಕೈಯಲ್ಲಿ ಕೊಟ್ಟಿದ್ರು, ಅದನ್ನು ಯಾರು ಇನ್ವಾಲ್ವ್ಮೆಂಟನ್ನು ಮಾಡ್ಕೊಂಡಿದ್ರು, ಮತ್ತು ಅದಕ್ಕೆ ಸಪೋರ್ಟ್ ಮಾಡಿದವರು ಯಾರು ಅನ್ನೋದ್ರ ಮೇಲೆ ಇತ್ತೀಚಿನ ಎಕ್ಸಾಮಲ್ಲಿ ಕೇಳ್ತಾನೆ. ಮುಂಚೆ ಎಲ್ಲ ಈ ಕೆಳಗಿನವುಗಳಲ್ಲಿ ಯಾರು ಒಂದು ದೆಹಲಿ ಪಿತೂರಿಯ ಮುಖ್ಯ ಇದಾಗಿದ್ರು ಅಂತ ಪ್ರಶ್ನೆ ಕೇಳಿದ್ರು. ಅವಾಗ ರಾಸ್ ಬಿಹಾರಿ ಬೋಸ್ ಅಂತ ಎಲ್ಲರೂ ಸಹ ನೀವು ಟಿಕ್ ಮಾಡ್ತಾ ಇದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಂಗಂದರೆ ಈ ದೆಹಲಿ ಪಿತೂರಿ ಬಗ್ಗೆನೇ ಇವುಗಳನ್ನು ಜೋಡಿ ರೂಪದಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಈ ರೀತಿ ಕೊಡ್ತಾನೆ, ದೆಹಲಿ ಪಿತೂರಿಯನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಅಥವಾ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ. ಇಲ್ಲಿ ರಾಸ್ ಬಿಹಾರಿ ಬೋಸ್ ಅವರು ಈ ಪಿತೂರಿಯ ಮಾಸ್ಟರ್ ಮೈಂಡ್ ಇವರಾಗಿದ್ದರು. ಅಂದರೆ ಕಂಪ್ಲೀಟ್ ಪಿತೂರಿ ಅಥವಾ ಇದರ ನಾಯಕ ಯಾರು ಅಂತ ಕೇಳ್ತಾನೆ. ಅಥವಾ ದೆಹಲಿ ಪಿತೂರಿಯ ಮಾಸ್ಟರ್ ಮೈಂಡ್ ಯಾರಾಗಿದ್ದರು ಅಂತ ಕೇಳ್ತಾನೆ, ರಾಸ್ ಬಿಹಾರಿ ಬೋಸ್ ಅವರಾಗಿರ್ತಾರೆ. ಇನ್ನು ಬಸವಂತ್ ಕುಮಾರ್ ಬಿಸ್ವಾಸ್ ಇಲ್ಲಿ ಬಾಂಬನ್ನು ಎಸೆದವರು ಯಾರು ಅಂತ ನಿಮಗೆ ಜೋಡಿ ರೂಪದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಇನ್ನು ಸಚೀಂದ್ರನಾಥ್ ಸನ್ಯಾಲ್ ಇವರು ಪ್ರಮುಖ ಸಂಘಟಕರಾಗಿದ್ದರು. ಇನ್ನು ಅಮೀರ್ ಚಂದ್ ಅಂತ ಬರ್ತಾನೆ, ಇವನು ಬೆಂಬಲಿಗನಾಗಿದ್ದ ಸ್ನೇಹಿತರೆ. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇವನನ್ನು ತಗೊಂಡಿರ್ತಾರೆ. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರಾಸ್ ಬಿಹಾರಿ ಬೋಸ್. ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ಬಿಟ್ಟು 1 2 3 4 ಅಂತ ಕೊಟ್ಟು 1 2 ಸರಿ, 1 2 3 ಸರಿ, ಅಥವಾ 3 4 ಸರಿ, ಈ ರೀತಿ ಆಪ್ಷನ್ನ ಕೊಡ್ತಾರೆ. ಸೊ 4 ಜನದ ಹೆಸರನ್ನು ಸಹ ನೀವು ನೆನಪಲ್ಲಿಟ್ಕೊಂಡಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ನಂತರ ವಿಚಾರಣೆ ಮತ್ತು ಶಿಕ್ಷೆ, ಅಂದರೆ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೊಡ್ತಾರೆ. ನಾನು ಯೂಶಲಿ ಟೆಲಿಗ್ರಾಮಲ್ಲಿ ಯಾವುದೇ ಒಂದು ಕಾನ್ಸೆಪ್ಟನ್ನು, ಸ್ವಲ್ಪ ಕಾನ್ಸೆಪ್ಟ್ ಇತ್ತಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಟೈಪ್ ಮಾಡಿ ಹಾಕ್ಬಿಡ್ತೀನಿ. ಅದನ್ನು ಸಹ ನೀವು ನೋಟ್ ಮಾಡಿ ಇಟ್ಕೋಬೇಕು. ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಒನ್ ವರ್ಡ್ ಹೆಂಗೆ ಕೇಳ್ತಾನೆ, ಸ್ಟೇಟ್ಮೆಂಟಲ್ಲಿ ಈ ಟಾಪಿಕ್ ಮೇಲೆ ಹೆಂಗೆ ಪ್ರಶ್ನೆ ಕೇಳ್ತಾನೆ ಅಂತ. ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕ್ಲಾಸಸ್ಸನ್ನು ಕೆಲವೊಂದು ಟಾಪಿಕ್ಗಳನ್ನು ತೊಗೊಳ್ತಾ ಮಾಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾನೆ ಈಗ ನೋಡ್ತಾ ಬರೋಣ. ಬ್ರಿಟಿಷರು ದೆಹಲಿ ಪಿತೂರಿ ಪ್ರಕರಣದ ವಿಚಾರಣೆ ಎಂದು ಕರೆಯಲ್ಪಡುವಂತಹ ಒಂದು ಬೃಹತ್ ದಮನ ಕಾರ್ಯಾಚರಣೆಯನ್ನು ಪ್ರಾರಂಭವನ್ನು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಬ್ರಿಟಿಷರು ಏನು ದೆಹಲಿ ಪಿತೂರದ ಪ್ರಕರಣ ಇದೆಯಲ್ಲ, ಅದನ್ನು ವಿಚಾರಣೆ ಅಂತ ಕರೆಯಲ್ಪಡುವಂಥ ಒಂದು ದೊಡ್ಡ ಕಾರ್ಯಾಚರಣೆ ಮಾಡ್ತಾರೆ. ಯಾಕಂದರೆ ಆ ವೈಸ್ರಾಯ್ ಅವಾಗ ಹೆಂಗೆ ನಮಗೆ ರಾಷ್ಟ್ರಪತಿಗಳು ಇರ್ತಾರೋ ಆಗ ಆ ಕಾಲದಲ್ಲಿ ವೈಸ್ರಾಯ್ ಅಂತ ಕರಿತಾ ಇದ್ವಿ ಸ್ನೇಹಿತರೆ. ಸೊ ಅವ್ರ ಮೇಲೆ ಬಾಂಬ್ ಎಸ್ತಿದ್ದಾರೆ ಅಂದರೆ ಸೊ ಅದಕ್ಕೆ ದೊಡ್ಡ ಮಟ್ಟದಲ್ಲೇ ಒಂದು ಪ್ರಾರಂಭವನ್ನು ಮಾಡ್ತಾ ಬರ್ತಾರೆ. ತನಿಖೆಯನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಹಲವಾರು ಕ್ರಾಂತಿಕಾರಿಗಳನ್ನು ಬಂಧಿಸಲಾಯಿತು. ಇದು ಕಾಮನ್ ಸ್ಟೇಟ್ಮೆಂಟ್ ಆಗಿರ್ತದೆ. ಇನ್ನು ಬಸವಂತ್ ಕುಮಾರ್ ಬಿಸ್ವಾಸ್, ಅಮೀರ್ ಚಂದ್ ಮತ್ತು ಇತರರನ್ನು ಇಲ್ಲಿ ಗಲ್ಲಿಗೇರಿಸಲಾಯಿತು. ಈ ಸ್ಟೇಟ್ಮೆಂಟನ್ನು ಕೊಡ್ತಾನೆ, ನೆನ್ಪಿಟ್ಕೊಳ್ಳಿ. ನಂತರ ಈ ಕೇಸ್ನಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, 24 ವರ್ಷ ಸೆರೆವಾಸ ಅನುಭವಿಸಿ 2.5 ವರ್ಷ ಉಪವಾಸ ಸತ್ಯಾಗ್ರಹ ನಡೆಸಿದ ಕ್ರಾಂತಿಕಾರಿ ಯಾರು ಅಂತ ಕೇಳ್ತಾನೆ. ಬಾಯಿಲಾಲ್ ಮುಕುಂದ್ ಅವರಾಗಿರ್ತಾರೆ. ಸೊ ಬಾಯಿಲಾಲ್ ಮುಕುಂದ್ ಅವರು ದೆಹಲಿ ಪಿತೂರಿಗೆ ಸಂಬಂಧಪಟ್ಟವರು. ಈ ಒಂದು ಕೇಸಲ್ಲಿ 24 ವರ್ಷ ಸೆರೆವಾಸ, 2.5 ವರ್ಷ ಉಪವಾಸ ಸತ್ಯಾಗ್ರಹ ಮಾಡಿದವರು ಯಾರು ಅಂತ ಕೇಳ್ತಾನೆ. ಬಾಯಿಲಾಲ್ ಮುಕುಂದ್ ಅವರಾಗಿರ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಉಪವಾಸ ಇದ್ದಾರೆ ಅಂದರೆ ನಾವು ಬಾಯಿಂದನೇ ಊಟ ಮಾಡಬೇಕಲ್ಲ. ಸೊ ಬಾಯಿಲಾಲ್ ಮುಕುಂದ್ ಅಂತ ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗ್ತದೆ ಸ್ನೇಹಿತರೆ. ಕನ್ಫ್ಯೂಷನ್ ಏನು ನಿಮಗೆ ಆಗೋದಿಲ್ಲ. ಇಂಥ ವ್ಯಕ್ತಿಗಳು ನೋಡಿ ಆಗಿನ ಕಾಲದಲ್ಲೇ ಎಷ್ಟು ಭಾರತದ ಮೇಲೆ ಗೌರವ ಇಟ್ಕೊಂಡು ಮುನ್ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಒಂದು ದೇಶವನ್ನು, ನೆನ್ಪಿಟ್ಕೋಬೇಕು. ಈ ಕೇಸ್ನಲ್ಲಿ ಗಲ್ಲಿಗೇರಿದಂತಹ ಕ್ರಾಂತಿಕಾರಿ ಮಣೀಂದ್ರನಾಥ್ ಬ್ಯಾನರ್ಜಿ, ನೆನ್ಪಿಟ್ಕೋಬೇಕು. ಮಣೀಂದ್ರನಾಥ್ ಬ್ಯಾನರ್ಜಿ ಅವರಾಗಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಬರೋದು ನಮಗೆ ಈ ರಾಸ್ ಬಿಹಾರಿ ಬೋಸ್ ತಪ್ಪಿಸಿಕೊಂಡು ನಂತರ ಜಪಾನ್ಗೆ, ನೋಡಿ ಯಾರಾದರೂ ಬೇರೆ ದೇಶಕ್ಕೆ ಅಂಥ ಸಂದರ್ಭದಲ್ಲಿ ಹೋಗಿದ್ರೆ ಅಲ್ಲೂ ಸಹ ಪ್ರಶ್ನೆ ಕೇಳ್ತಾರೆ ಯಾವ ದೇಶಕ್ಕೆ ಪಲಾಯನ ಆದರು ಅಂತ. ಜಪಾನ್ ದೇಶಕ್ಕೆ ರಾಸ್ ಬಿಹಾರಿ ಬೋಸ್ ಅವರು ಪಲಾಯನ ಆಗ್ತಾರೆ. ಹಾಗಾದರೆ ಇಲ್ಲಿ ರಾಸ್ ಬಿಹಾರಿ ಬೋಸ್ ಅವರು ಮರಣವನ್ನು ಹೊಂದಲಿಲ್ಲ ಅಥವಾ ಗಲ್ಲಿಗೆ ಏರಿಸಲಿಲ್ಲ, ಅವರು ಜಪಾನ್ಗೆ ಪಲಾಯನ ಆಗಿರ್ತಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ಎಸ್, ನೆಕ್ಸ್ಟು ಪಾಯಿಂಟನ್ನು ನೋಡ್ತಾ ಹೋಗೋಣ. ಇಷ್ಟೊಂದು ಓದಬೇಕಾ ಸರ್ ಅಂತ ಕೇಳಿದರೆ 100% ನೀವು ಎಕ್ಸಾಮಲ್ಲಿ ಕ್ಲಿಯರ್ ಆಗಬೇಕಂದ್ರೆ ನಿಮ್ಗೆ ಗೊತ್ತಿರುವಂಥ ಟಾಪಿಕಲ್ಲಿಗೆ ದೆಹಲಿ ಕಾನ್ಫರೆನ್ಸಿ ಬಗ್ಗೆ ವರ್ಷಗಳನ್ನು ಕೇಳಿದರೆ ಗೊತ್ತಾಗ್ಬಿಡ್ತದೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದವರು ಯಾರು ಅಂತ ಕೇಳಿದರೆ ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಿಮ್ಗೆ ಒಂದು ಅಂಕ ಸಿಗಬೇಕಂದ್ರೆ ಯು ಶುಡ್, ಓಕೆ, ನೀವು ಓದಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಇದೆ. PC ಅಂದರೆ ಕೇವಲ ಒಂದು ವರ್ಡೇ ಕೇಳ್ತಾನಂತ ಎಲ್ಲೂ ಯಾರೂ ನೋಟಿಸಲ್ಲಿ ಕೊಟ್ಟಿಲ್ಲ. ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. KA ಡಿಪಾರ್ಟ್ಮೆಂಟ್ ಏನಾದರೂ PC ಎಕ್ಸಾಮ್ ನಡೆಸ್ತಂದರೆ ನಿಮಗೆ ಗೊತ್ತು, ಅದು ಸ್ಟ್ಯಾಂಡರ್ಡ್ ಲೆವೆಲ್ಲೇ ಬೇರೆ
ಬೇರೆ ಥರ ಇದೆ. ಅದೇ ರೀತಿ ನಿಮಗೆ ಪ್ರಶ್ನೆಯನ್ನು ಡಿಫ್ರೆಂಟಾಗಿ ನಿಮಗೆ ಸ್ಟೇಟ್ಮೆಂಟ್, ಜೋಡಿ ರೂಪ, ಹೇಳಿಕೆ ರೂಪ, ಮೆಂಟಲಿಬಿಲಿಟಿ ಟಫೆಸ್ಟ್, ಕರೆಂಟ್ ಅಫೇರ್ಸ್ ಸ್ಟೇಟ್ಮೆಂಟ್ ಇಷ್ಟು ಸಹ ಕೇಳ್ತಾ ಬರ್ತಾನೆ. ಕೇರ್ಫುಲ್ಲಾಗಿ ಓದ್ಕೋಬೇಕು. ಇಷ್ಟು ದಿನ 4 ರಿಂದ 5 ವರ್ಷ ಯಾವುದೇ ಥರ ನೋಟಿಫಿಕೇಶನ್ ಆಗಿಲ್ಲ. ಸೊ ಮತ್ತೆ ಯಾವುದೇ ಕಾರಣಕ್ಕೂ ಆಪ್ಷನನ್ನು ನೀವು ಕೊಡಬಾರ್ದು. ಎಲ್ಲ ರೀತಿಯಲ್ಲಿ ಪ್ರಿಪೇರ್ ಆಗಿ ಪಾಸ್ ಆಗಬೇಕು ನನ್ನ ಅಭ್ಯರ್ಥಿಗಳನ್ನೋದೇ ನನ್ನ ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಉತ್ತರ ಭಾರತದಲ್ಲಿ ಕ್ರಾಂತಿಕಾರಿ ರಾಷ್ಟ್ರೀಯತೆಯನ್ನು ಉದಯವನ್ನು ಎತ್ತಿ ತೋರಿಸಿದರೆ ನಮಗೇನು ಉತ್ತರ ಭಾರತ ಅಫ್ಕೋರ್ಸ್ ಡೆಲ್ಲಿ ಬರೋದು ಉತ್ತರ ಭಾರತದಲ್ಲೇ. ಅಲ್ಲಿ ಕ್ರಾಂತಿಕಾರಿ ರಾಷ್ಟ್ರೀಯತೆ ಉದಯವನ್ನು ಎತ್ತಿ ತೋರಿಸ್ತಾರೆ. ಯಾಕಂದರೆ ನಮಗೆ ಮುಂದೆ ಬರೋದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರೆಲ್ಲ ಮುಂದೆ ಬರ್ತಾರೆ. ಅದಕ್ಕಿಂತ ಮುಂಚೆನೇ ಇವರು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಕ್ರಾಂತಿಕಾರಿ ರಾಷ್ಟ್ರೀಯತೆ ಉದಯವನ್ನು ತಿಳಿಸ್ಕೊಡುತ್ತೆ ಅಂತ ನೆನ್ಪಿಟ್ಕೋಬೇಕು. ಇನ್ನು ಬಂಗಾಳು, ಪಂಜಾಬು, UP ಪ್ರದೇಶಗಳಲ್ಲಿ ಇದು ನಡುವೆ ಸಮನ್ವಯವನ್ನು ಇವರು ತೋರಿಸ್ತಾ ಬರ್ತಾರೆ. ಅದನ್ನು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಕಾಮನ್ ಸೆನ್ಸ್ ಅಷ್ಟೇ ಅದು. ರಾಜಧಾನಿ ಬದಲಾವಣೆ ನಂತರ ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ ಹೆಚ್ಚುತ್ತಿರುವ ಅಸಮಾಧಾನವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಹ ಗುಂಪುಗಳ ಚಟುವಟಿಕೆಗಳು ಸೇರಿದಂತೆ ಭವಿಷ್ಯದ ಕ್ರಾಂತಿಕಾರಿ ಚಳುವಳಿಗೆ ಇಲ್ಲಿ ಸ್ಫೂರ್ತಿಯನ್ನು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಸೊ ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಮಾರ್ಗದರ್ಶನದ ಬ್ಯಾಚ್ ಆಗಿರ್ತದೆ ಅಥವಾ ಮಾರ್ಗದರ್ಶನದ ಕ್ಲಾಸನ್ನು ನಾನು ಪ್ರತಿ ಸಲನೂ ಕೊಡ್ತಾ ಬರ್ತೀನಿ. ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನೀವು ಯಾವ ರೀತಿ ಓದ್ಕೋಬೇಕಂತ ತಿಳಿಸ್ಕೊಡೋದು ಉದ್ದೇಶ ನಂದಾಗಿರುತ್ತೆ. ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮಗೆ ಪ್ರಶ್ನೆಗಳನ್ನು ಕೇಳಿದರೆ ಈ ರೀತಿ ಕೇಳ್ತಾನೆ. ಹೇಳಿದ್ದೀನಿ ವರ್ಷ ಯಾವುದು, ಮತ್ತು ಅಲ್ಲಿದ್ದಂಥವ್ರು ಲಾರ್ಡ್ ಅರ್ಜಿನ್ II ಅವರಾಗಿರ್ತಾರೆ. ದೆಹಲಿ ಚಾಂದಿನಿ ಚೌಕ್ ಅನ್ನೋದು ನೆನ್ಪಿಟ್ಕೊಂಡಿರಬೇಕು. ಆನೆ ಮೇಲೆ ಮೆರವಣಿಗೆ ಅನ್ನೋದು ನೆನ್ಪಿಟ್ಕೊಂಡಿರಬೇಕು. ಆನೆ ಮೆರವಣಿಗೆ ಮಾಡೋನು ಸತ್ತೋಗ್ತಾನಂತನೂ ಸಹ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಬಾಂಬನ್ನು ದಾಳಿ ಮಾಡಿದರು ಅಂತ ನೆನ್ಪಿಟ್ಕೋಬೇಕು. ಇದರ ಫಲಿತಾಂಶ ಏನು? ವೈಫಲ್ಯ, ಆದರೆ ಪ್ರಮುಖ ರಾಜಕೀಯ ಪರಿಣಾಮ ಆಗುತ್ತದೆ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಇನ್ನು ಸ್ಟೇಟ್ಮೆಂಟ್ ವೈಸ್ ಪ್ರಚಾರಣೆಗಳಿಗೆ ವಿಚಾರಣೆ ಮತ್ತು ಶಿಕ್ಷೆ, ಯಾರಿಗೆ ಎಷ್ಟು ಶಿಕ್ಷೆ ಆಯಿತು ಅಂತ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಯಾವ ರೀತಿ ರಿವಿಷನ್ ಮಾಡಬೇಕು ಈ ಒಂದು ಟಾಪಿಕನ್ನು ಅಂತ ಹೇಳ್ಬಿಟ್ಟು ನನಗೆ ಕೊನೆಯದಾಗಿ ಕೊಟ್ಟಿದ್ದೀನಿ ನೋಡಿ. ನಾಯಕ ಟಾಪಿಕ್ ರಿವಿಷನ್ ಯಾವ ರೀತಿ ಇರಬೇಕು, ಇದರ ನಾಯಕ ಯಾರು ಅಂತ ನೀವು ಓದ್ಕೋಬೇಕಾಗುತ್ತೆ. ಇದರ ಗುರಿ ಏನು ಅಂತಲೂ ಸಹ ನೀವು ಓದ್ಕೊಂಡಿರಲೇಬೇಕಾಗುತ್ತೆ. ಸೊ ಇದರ ಗುರಿ ಏನಾಗಿತ್ತು ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಘಟನೆ ಎಲ್ಲಿ ಜರುಗಿತು ಅಂತಲೂ ಕೊಡ್ತಾ ಬಂದಿದ್ದೀನಿ. ಇದರ ಫಲಿತಾಂಶ ಏನಾಯಿತು? ಲಾರ್ಡ್ ಅರ್ಜಿನ್ ಗಾಯಗೊಳ್ತಾರೆ ಮತ್ತು ಅವರ ಮಹಾವತ್ ಅಂದರೆ ಚಾಲಕ ಕೊಲ್ಲಲ್ಪಡ್ತಾನೆ ಅಂತಲೂ ಸಹ ನೀವು ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ನಂತರ ಈ ವಿಚಾರಣೆಯ ನಂತರ ಬಸಂತ್ ಕುಮಾರ್ ಬಿಸ್ವಾಸ್, ಅಮೀರ್ ಚಂದ್, ಔದ್ ಬೆಹಾರಿ, ಬಾಯಿ ಬಲ್ಕುಂದ್ ಅವರನ್ನು 1915ರಲ್ಲಿ ಗಲ್ಲಿಗೇರಿಸಲಾಯಿತು. ಮತ್ತು ರಾಸ್ ಬಿಹಾರಿ ಬೋಸ್ ಬಂಧನದಿಂದ ತಪ್ಪಿಸಿಕೊಂಡು ಜಪಾನಿಗೆ ಇಲ್ಲಿ ಪಲಾಯನಗೊಳ್ತಾ ಬರ್ತಾರೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ಓಕೆ, ಎಲ್ಲನೂ ಸಹ ಇವ್ರು ಮಾತ್ರ ಲೇಟಾಗಿ ಗಲ್ಲಿಗೆ ಏರಿಸಲಾಗ್ತದೆ. ಮಿಕ್ದರ್ನೆಲ್ಲರೂ 1915ರಲ್ಲಿ ಗಲ್ಲಿಗೆ ಏರಿಸಲಾಗಿರ್ತಾರೆ ಸ್ನೇಹಿತರೆ. ಜಪಾನ್ ದೇಶಕ್ಕೆ ಇವರು ಪಲಾಯನ ಆದರೂ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರ್ಬೇಕಾಗ್ತದೆ ಸ್ನೇಹಿತರೆ. ಎಸ್, ಈಗ ನಾವು ಪ್ರಶ್ನೆಗೆ ಬರೋಣ. ಯಾವ ರೀತಿ ಇಷ್ಟು ಕಾನ್ಸೆಪ್ಟನ್ನು ತಿಳ್ಕೊಂಡ್ಮೇಲೆ ನೀವು ಈಸಿಯಾಗಿ ಉತ್ತರವನ್ನು ಹುಡುಕ್ಬೋದು. ನೀವೇ ಆದಷ್ಟು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಸಹ ಈಗ ಒಂದೊಂದಾಗಿ ಹೇಳಿಕೆಯನ್ನು ನೀಡಿ ಉತ್ತರವನ್ನು ನಿಮಗೆ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ 4 ಹೇಳಿಕೆ ಕೊಟ್ಟಿದ್ದಾರೆ. 4ರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಥವಾ 4 ಸರಿಯಾಗಿದೆ ಅಂತ ನೋಡ್ತಾ ಬರೋಣ. ಈಗ ಪಿತೋರಿ ಅಂತ ಬಂದ ತಕ್ಷಣ ಎಸ್ ಅಫ್ಕೋರ್ಸ್ ಎಷ್ಟರಲ್ಲಿ ನಡೀತು? 1912ರಲ್ಲಿ. ಬಟ್ ರೀಸನ್ ಅಂತ ಬಂದಾಗ 1911ರಲ್ಲಿ ಏನು ಸ್ಥಳಾಂತರ ಮಾಡಿದರು ಕೋಲ್ಕತ್ತಾದಿಂದ ದೆಹಲಿಗೆ, ಅದು ರೀಸನ್ ಆಗಿರುತ್ತೆ. ಬಟ್ ಇದು ಪಿತೋರಿ ಆಗಿದ್ದು 1912. ಇಲ್ಲಿ ಯಾವುದೇ ಕಾರಣಕ್ಕೂ ಫ್ರೆಶರು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ನಂತರ ದೆಹಲಿ ಪಿತೋರಿಯನ್ನು ಯೋಜಿಸುವಲ್ಲಿ ರಾಸ್ ಬಿಹಾರಿ ಬೋಸ್ ಭಾಗಿ 100%. ಇವರೇ ಮಾಸ್ಟರ್ ಮೈಂಡ್ ಅಂತ ಕರೆದಿದ್ದೆ ನಾವು ರಾಸ್ ಬಿಹಾರಿ ಬೋಸ್ ಅವ್ರನ್ನ. ಇನ್ನು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದಾಗ ಈ ಘಟನೆ ಸಂಭವಿಸಿ 100% 1911ರಲ್ಲಿ ಲಾರ್ಡ್ ಅರ್ಜಿನ್ II ಅವರಿದ್ದಾಗ ನೆನಪಲ್ಲಿಟ್ಕೊಂಡಿರಬೇಕಾಗ್ತದೆ. ನಂತರ ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿಗಳು. ಸೊ ನಿಮಗೆ ಟಾಪಿಕ್ ಬರ್ತದೆ ಏನು, ನಿಮಗೆ ಮಂದಗಾಮಿಗಳು ಅಂತ ಒಂದು ಟಾಪಿಕ್ ಬರುತ್ತೆ. ನಂತರ ತೀವ್ರಗಾಮಿಗಳು ಅಂತ ಒಂದು ಟಾಪಿಕ್ ಬರ್ತದೆ. ನಂತರ ನಿಮಗೆ ಬರೋದು ಇನ್ನೊಂದು ಯಾವುದು, ಗಾಂಧಿ ಯುಗ ಅಂತ 3 ಟಾಪಿಕ್ ಬರ್ತವೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು. ಇವರು ಬರೋದು 1885ರಿಂದ 1905 ಆಗಿರ್ತದೆ. ಇನ್ನು ಇವರು 1905ರಿಂದ 1920ವರೆಗೂ ಬರ್ತಾರೆ. ಇನ್ನು 1920ರಿಂದ 1947ವರೆಗೂ ಗಾಂಧಿ ಯುಗ ಅಂತ ಬರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಇಲ್ಲೇನು ಕೇಳಿದ್ದಾನೆ, ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿಗಳು 100% ಇದು ನಡೆದಿದೆ 1912ರಲ್ಲಿ. ಸೊ ಯಾವುದೇ ಕಾರಣಕ್ಕೆ ಇಲ್ಲಿ ಮಂದಗಾಮಿಗಳು ಭಾಗವಹಿಸೋದಿಲ್ಲ ಸ್ನೇಹಿತರೆ. ಇನ್ನು ರಾಸ್ ಬಿಹಾರಿ ಬೋಸು, ಮದನ್ ಲಾಲ್ ಧಿಂಗ್ರಾ ಆಗಿರ್ಬೋದು ಅಥವಾ ಇತರೆ ವ್ಯಕ್ತಿಗಳು, ಇವರೆಲ್ಲ ಕ್ರಾಂತಿಕಾರಿಗಳಾಗಿರ್ತಾರೆ. ಸೊ ಕ್ರಾಂತಿಕಾರಿಗಳಾಗಿರ್ತಾರೆ. ಇದು ಯಾವುದೇ ಥರ ಮಂದಗಾಮಿಗಳು ಇಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ ನೋಡಿ. ಈ ರೀತಿ ನಿಮಗೆ ಸ್ಟೇಟ್ಮೆಂಟನ್ನು ಕೊಟ್ಟು ಕನ್ಫ್ಯೂಷನ್ ಮಾಡ್ತೀನಿ. ನೀವು 3 ಸರಿ ಅಂತ ಜೋರಾಗಿ ಓದ್ಕೊಂಡು ಜೋಶಲ್ಲಿ ಇರ್ತೀರಾ. ಇದನ್ನು ಕೊಟ್ಟಿದ್ದಾರೆ ಅಂದರೆ ಮಂದಗಾಮಿಗಳು ಇದ್ದರೂ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸರಿ ಆಗ್ತೀರಾ, 4 ಹೇಳಿಕೆ ಸರಿ ಅಂತ ಆಗ್ತೀರಾ. ಸೊ ಇದು ರಾಂಗ್ ಆಗುತ್ತೆ ಸ್ನೇಹಿತರೆ. 3 ಓದಿದ್ದು ನಿಮಗೆ ವ್ಯರ್ಥ ಆಗುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ತುಂಬ ಕೇರ್ಫುಲ್ಲಾಗಿ ಗೆಸ್ ಮಾಡಬೇಕು. 3 ಹೇಳಿಕೆಗಳು ಮಾತ್ರ ಸರಿ. ಯಾಕಂದರೆ ಕೆಲವು ಹುಡುಗರು ಹೆಂಗೆ ಅನ್ನೋದು 10 ಹೇಳಿಕೆ ಪ್ರಶ್ನೆಗಳು ಕೊಟ್ಟಿದ್ರೆ ಎಲ್ಲನೂ 4 ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಟಿಕ್ ಹಾಕ್ಬಿಟ್ಟು ಬಂದಿರ್ತಾರೆ. ಕೆಲವೊಮ್ಮೆ ಆ ರೀತಿ ಆಗೋದಿಲ್ಲ. ಕೇರ್ಫುಲ್ಲಾಗಿ ಓದ್ಕೊಂಡು ಉತ್ತರವನ್ನು ಹುಡುಕ್ಬೇಕು ಸ್ನೇಹಿತರೆ. ನಮಗೆ ಗೊತ್ತಿರೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಾವು
ತಪ್ಪನ್ನು ಮಾಡ್ತಾ ಬರಬಾರ್ದು, ಅಂಕಗಳನ್ನು ಗಳಿಸ್ತಾ ಬರಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಈ 4ನೇ ಸ್ಟೇಟ್ಮೆಂಟು ರಾಂಗ್ ಆಗಿರ್ತದೆ. ಇದು ಕಂಪ್ಲೀಟ್ ಕ್ರಾಂತಿಕಾರಿಗಳು ಇದರಲ್ಲಿ ಭಾಗವಹಿಸಿರ್ತಾರೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಆಲ್ಮೋಸ್ಟ್ ಎಲ್ಲ ಪಿತೂರಿಗಳಲ್ಲೂ ಕ್ರಾಂತಿಕಾರಿಗಳೇ ಭಾಗವನ್ನು ವಹಿಸ್ತಾ ಬಂದಿರ್ತಾರೆ. ಆ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇತ್ತಂದರೆ ಈಸಿಯಾಗಿ ಇಂಥವಕ್ಕೆ ಉತ್ತರ ಹುಡುಕ್ತವ್ರು. ನೋಡಿ, ಈ ರೀತಿ ನಿಮಗೆ ಇಲ್ಲಿ ನಿಮಗೆ ಹೇಳಿದ್ದೀನಿ ಇಷ್ಟು ಟಾಪಿಕಲ್ಲಿ ಒನ್ ವರ್ಡಲ್ಲಿ ಯಾವ ರೀತಿ ಕೇಳ್ತಾನೆ, ಹೇಳಿಕೆಗಳ ರೂಪದಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಾನೆ ಅಂತ ಹೇಳಿದ್ದೀನಿ. ಇನ್ನು ಜೋಡಿ ರೂಪದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತಲೂ ಸಹ ನಿಮಗೆ ರಾಸ್ ಬಿಹಾರಿ ಬೋಸ್, ಮಾಸ್ಟರ್ ಮೈಂಡ್ ಆ ಥರ ಎಲ್ಲ ಹೇಳಿದ್ನಲ್ಲ ಯಾವುದಕ್ಕೆ ಇನ್ವಾಲ್ವ್ ಆಗಿದ್ರು ಅಂತ, ಅಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಎಲ್ಲ ರೀತಿ ಪ್ರಶ್ನೆಗಳನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ 90% ಇಷ್ಟರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ. 10% ಏನಾದರೂ ಡಿಫ್ರೆಂಟಾಗಿ ಕೇಳಿದರೆ ಅದನ್ನು ಆಪ್ಷನ್ನ ನೀವು ಎಲಿಮಿನೇಟೆಡ್ ಮಾತಾಡೋಂಥ ಒಂದು ಮೆಥಡನ್ನು ಹುಡುಕೋಬೇಕು. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಯಾವ ರೀತಿ ಅಂತ. ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾದರೂ ಇತ್ತಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೊಂದು ನೋಟ್ಸನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ UPSC ಇಂದ ಹಿಡಿದು PC ವರೆಗೂ ಏನು ಕೇಳ್ತಾನೆ ಎಲ್ಲನೂ ಸಹ ಇದರಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತೇನೆ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗ್ತಾ ಬನ್ನಿ. ಏನಾದರೂ ಎನ್ಕ್ವೈರಿ ಬೇಕಿತ್ತಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ಡೈರೆಕ್ಟ್ ಕಾಲನ್ನು ಮಾಡ್ತಾ ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಎಲ್ರಿಗೂ ಸಹ ಇದೇ ರೀತಿ ಕಾನ್ಸೆಪ್ಟನ್ನು ಕ್ಲಾರಿಟಿ ತೊಗೊಂಡು ಓದ್ಕೊಳ್ತಾ ಬನ್ನಿ. ಆವಾಗ ನಿಮಗೆ PC ಎಲ್ಲ PSC ಎಲ್ಲ FD ಎಲ್ಲ SD ಎಲ್ಲ KS ಫಿಲಿಮ್ಸು ಸಹ ಕ್ಲಿಯರ್ ಮಾಡಿಕೊಂಡು ಮೇನ್ಸನ್ನು ಸಹ ನೀವು ಬರೀತಾ ಬರ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.